ಟ್ರೈಲರ್ ಕೂಡ ರಿಲೀಸ್ ಆಗಿರುವಂತದ್ದು. ಅದರಲ್ಲಿ ಒಂದು ಲವ್ ಸೀನು. ಬಟ್ ಪೋಸ್ಟರ್ ಬಗ್ಗೆ ಮೊದಲು ಮಾತಾಡ್ತೀನಿ. ಇಬ್ರು ಒಂದೊಂದು ದಿಕ್ಕಿಗೆ ನಿಂತಿದ್ದೀರಾ. ಯಾವ ದಿಕ್ಕಿಗೆ ಹೋಗ್ತಿದ್ದೀರಾ ಇಬ್ರು? ಆ ದಿಕ್ಕನ್ನ ನೀವು ಅಕ್ಟೋಬರ್ 24ಕ್ಕೆ ಬಂದು ನೋಡಬೇಕು. ನೀವು ತುಂಬಾ ಚೆನ್ನಾಗಿ ಪ್ರೀತಿಯಿಂದ ಕೇಳ್ಬಿಡ್ತೀರಾ. ನಾವು ಉತ್ತರ ಕೊಡೋಕ್ಕಾಗಲ್ವಲ್ಲ, 4 ವರ್ಷ ಎಫರ್ಟ್ ಹಾಕಿದ್ದೀವಿ. ಬಟ್ ಯಾವುದೇ ದಿಕ್ಕಿಗೆ ಹೋದ್ರು ಒಂದು ದಿಕ್ಕು ಬಂದೇ ಬರುತ್ತೆ, ಅದು ನಿಮ್ಮ ಮನಸ್ಸಿನ ಕಡೆಗೆ. ಇಲ್ಲಿ ನೋಡ್ದಂಗೆ ಲವ್ ಸೀನ್ ಅನ್ನೋ ಅಂತಾರನೆ. ಇಲ್ಲಿ ನೋಡಿದಾಗ ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ ಇರೋದು ಯಾವ ರೀತಿ ಇರ್ಬೋದು ಅಂತ ಜನರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಸೊ ಹೇಳಿ, ಯಾವ್ದಾದ್ರು ಒಂದ್ ಕ್ಲೂ ಬಿಟ್ಕೊಡ್ಬೋದಾ? ಪ್ರೀತಿ ಮಾಡಿರೋರಿಗೆ ಪ್ರೀತಿ ಉಳಿಸ್ಕೋಬೇಕು ಅನ್ಸುತ್ತೆ, ಪ್ರೀತಿ ಸಿಗದೆ ಇರೋರಿಗೆ ಪ್ರೀತಿ ಹುಡುಕ್ಬೇಕು ಅನ್ಸುತ್ತೆ, ಪ್ರೀತಿ ಹೋಗಿರೋರಿಗೆ ಮತ್ತೆ ಪ್ರೀತಿ ಮಾಡಬೇಕು ಅನ್ಸುತ್ತೆ. ಈ ಹಿಂದೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರಿ, ಈ ಸಿನಿಮಾಗೆ ಪುನೀತ್ ಸರ್ರೇ ಕಾರಣ ಅನ್ನುವಂಥದ್ದು. ಸೊ ಹೌದಾ, ಉಪೇಂದ್ರ ಆಗಕ್ ಹೊರಟಿದ್ರ ನೀವು? ಇಲ್ಲ ಇಲ್ಲ, ನಾನು ಉಪೇಂದ್ರ ಆಗ ಕೊಟ್ಟಿರ್ಲಿಲ್ಲ. ಪುನೀತ್ ತುಂಬಾ ರೆಸ್ಪೆಕ್ಟ್ಫುಲಿ ತಮಾಷೆ ಮಾಡಿ ಹೇಳಿದ್. ಬಿಕಾಸ್ ಉಪೇಂದ್ರ ಇಸ್ ಒನ್ ಅಂಡ್ ಓನ್ಲಿ ಇನ್ ಅವರ್ ಇಂಡಸ್ಟ್ರಿ. ಅವ್ರ ತರ ಮುಂದಿಲ್ಲ, ಮುಂದೆ ಬರೋದು ಇಲ್ಲ. ಅವರು 30 ವರ್ಷ ಹಿಂದೆಯಿಂದ ಮಾಡಿದ್ನು ಇವಾಗ್ಲೂ ಕೂಡ ನಾವು ಅವರು ಇವಾಗ ರಿಷಬ್ ಶೆಟ್ಟಿ ತಗೊಳ್ಳಿ, ಸುದೀಪ್ ಸರ್ ತಗೊಳ್ಳಿ, ಯಾರೇ ಇವಾಗ ರಕ್ಷಿತ್ ಶೆಟ್ಟಿ ತಗೊಳ್ಳಿ, ಎಲ್ಲ ಫಸ್ಟ್ ಪವನ್ ಕುಮಾರ್ ತಗೊಳ್ಳಿ, ಅವರೆಲ್ಲ ಫಸ್ಟ್ ಹೇಳೋದು ಉಪೇಂದ್ರ ಅಂತ ಹೇಳೋದು. ಮೋಸ್ಟ್ ಕಾರ್ನರ್ ನೋಡಿದ್ರೆ ನಾನು ಎಲ್ಲರೂ ಪುನೀತ್ ಸರ್ಗೆ ಒಂದು ಕ್ರೆಡಿಟ್ ಹಾಕ್ತಾರೆ. ನಾನು ಮೇಕಿಂಗ್ ಇಸ್ ವಿಶ್ ಕಮ್ ಟ್ರೂ ಅಂತ ಹಾಕಿದ್ದೀನಿ. ಸರ್, ಕೇಳ್ಪಟ್ಟೆ ನಾನು ವೈಷ್ಣವಿ ಗೌಡ ಅವರು ಮೊದಲು ಇದ್ರು ಅಂತ ಹೇಳಿ. ಯಾಕೆ ಅವರು ತೋರಿದ್ರು ಅಂತ? ಇದು ಸಿಂಪಲ್ ಪ್ರೊಫೆಷನಲ್ ರೀಸನ್ ಅಷ್ಟೇ. ಸೊ ಬಿಕಾಸ್ ಶೀಸ್ ಎ ಬಿಸಿ ಲೇಡಿ. ಯಾವಾಗ ಬಿಗ್ ಬಾಸ್ ಮುಗಿಸ್ಕೊ ಬಂದಿದ್ರು, ಟಿವಿಯ ಒಂದು ಮಹಾನ್ ಹಸ್ತಿ ಅವರು ಕೂಡ, ಆ್ಯಂಡ್ ಒಳ್ಳೆ ನಟಿ ಕೂಡ. ಇಟ್ಸ್ ಆಲ್ ಅಬೌಟ್ ಡೇಟ್ಸ್ ಅಷ್ಟೇ. ಅವರು ಸೀತಾರಾಮ ಅಂತ ಸೀರಿಯಲ್ ಮಾಡ್ತಾ ಇದ್ರು ಪಾಪ. ನಮಗೆ ಝೀನಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಝೀನೋ ಕಲರ್ಸ್ ಯಾವುದ್ರಲ್ಲೂ ಮಾಡ್ತಾಯಿದ್ರು. ನಮಗೆ ಡೇಟ್ಸ್ ಸಿಕ್ಕಲಿಲ್ಲ. ತಿಂಗಳಿಗೆ 2 ದಿನ 3 ದಿನ ಅಂತ ಹೇಳಿದ್ರೆ ನಮ್ದು ಇಂಡಿಪೆಂಡೆಂಟ್ ಸಿನಿಮಾ, ನಾನು ಒಂದು ಸ್ಟ್ರೆಚಲ್ಲಿ ಮಾಡಬೇಕು. ನಮಗೆ ಇವತ್ತೊಂದು ದಿನ ಮಾಡೋಣ, ಒಂದು ವಾರ ಬಿಟ್ಕೊಂಡು ಹಂಗಿಲ್ಲ. ಇಟ್ಸ್ ಆಲ್ ಅಬೌಟ್ ದಾಟ್ ಅಷ್ಟೇ. ಅದು ಬಿಟ್ಟರೆ ಇಟ್ಸ್ ಆಲ್ ಓನ್ಲಿ ಪ್ರೊಫೆಷನಲ್ ರೀಸನ್. ಹಾಯ್, ಹಲೋ, ನಮಸ್ಕಾರ. ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಐಶ್ವರ್ಯ ಗೌಡ. ಎಸ್, ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಸಿನಿಮಾ ಇನ್ನೇನು ಅಕ್ಟೋಬರ್ 24ನೇ ತಾರೀಕು ರಿಲೀಸ್ ಹಂತದಲ್ಲಿರುವಂತದ್ದು. ಎಸ್, ಇದರಲ್ಲಿ ನಟಿಸಿರುವಂತಹ ನಾಯಕ ನಟ ಮಹೇಶ್ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡ್ಸ್ತಾ ಹೋಗ್ತೀನಿ. ಸರ್, ಮೊದಲನೇದಾಗಿ ಅಕ್ಟೋಬರ್ 24ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಿದೆ, ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ. ಒಂದು ಟೈಟಲ್ಲೇ ಒಂದು ಬೇರೆ ಲೆವೆಲ್ಗಿದೆ. ಸೊ ಏನು ಹೇಳ್ತೀರಾ? ಫಸ್ಟು ಆಡಿಯನ್ಸ್ಗಳಿಗೆ ಒಂದು ಸಿಂಪಲ್ ರೂಲ್ ಅಂತ ಹೇಳಿದ್ರೆ, ಟೈಟಲ್ ನಿಮ್ಗೆ ಅರ್ಧ ಕಥೆ ಹೇಳಬೇಕು, ಆದರೆ ಯಾವ ಕಥೆನೂ ಬಿಟ್ಕೊಡ್ಬಾರ್ದು. ಅದೇ ನಮ್ಮ ಟೈಟಲ್ ಇರೋದು, ಬಿಳಿ ಚುಕ್ಕಿ ನಾನು ಹಳ್ಳಿ ಹಕ್ಕಿ ಆಕೆ. ಬಿಳಿ ಚುಕ್ಕಿ ಯಾಕೆ ಅಂತ ಹೇಳಿದ್ರೆ, ನಿಮಗೆ ಪೋಸ್ಟರಲ್ಲೇ ಕಾಣಿಸಿರೋ ಥರ, ಇವಾಗ ಆಲ್ರೆಡಿ ಪ್ರಚಾರ ಆಗಿರೋ ಥರ, ಫಸ್ಟ್ ಎವರ್ ಟೈಮ್ ಒಂದು ವಿಟಿಲಿಗೋ ಬಗ್ಗೆ, ಅಂದರೆ ತೊನ್ನು, ನನಗೇನು ಇವಾಗ ವಿಟಿಲಿಗೋ ಸಮಸ್ಯೆ ಇದೆ, ಆ ಸಮಸ್ಯೆ ಬಗ್ಗೆ ಬರ್ತಾ ಇರೋಂಥ ಒಂದು ಸಿನಿಮಾ. ಸೊ ನಮಗೆ ತುಂಬ ಹೆಮ್ಮೆ ಇದೆ. ಆ್ಯಂಡ್ ಅದ್ಭುತವಾದ ಸಿನಿಮಾ. ನಿಮಗೆ ನಗಕ್ಕೆ ಸಿಕ್ಕುತ್ತೆ, ಅಳಕ್ಕೆ ಸಿಕ್ಕುತ್ತೆ, ಪ್ರೀತಿ ಮಾಡೋಕ್ಕೆ ಸಿಕ್ಕುತ್ತೆ. ಜನಗಳು ಏನು ಇಷ್ಟು ವರ್ಷ ಮಿಸ್ ಮಾಡ್ಕೊಂಡಿದ್ರು ಒಂದು ಓಲ್ಡ್ ಸ್ಕೂಲ್ ಸ್ಟೈಲ್ ಆಫ್ ರೊಮ್ಯಾಂಟಿಕ್ ಕಾಮಿಡಿ ಅನ್ನೋದು ಈ ಸಿನಿಮಾ ತುಂಬ ಚೆನ್ನಾಗಿ ಸಿಗುತ್ತೆ ನಿಮಗೆ ಇವಾಗ. ಸರ್, ಇನ್ನು ಟ್ರೈಲರ್ ಕೂಡ ರಿಲೀಸ್ ಆಗಿರುವಂತದ್ದು. ಅದರಲ್ಲಿ ಒಂದು ಲವ್ ಸೀನು. ಬಟ್ ಪೋಸ್ಟರ್ ಬಗ್ಗೆ ಮೊದಲು ಮಾತಾಡ್ತೀನಿ. ಇಬ್ರು ಒಂದೊಂದು ದಿಕ್ಕಿಗೆ ನಿಂತಿದ್ದೀರಾ. ಯಾವ ದಿಕ್ಕಿಗೆ ಹೋಗ್ತಿದ್ದೀರಾ ಇಬ್ರು? ಆ ದಿಕ್ಕನ್ನ ನೀವು ಅಕ್ಟೋಬರ್ 24ಕ್ಕೆ ಬಂದು ನೋಡಬೇಕು. ನೀವು ತುಂಬ ಚೆನ್ನಾಗಿ ಪ್ರೀತಿಯಿಂದ ಕೇಳ್ಬಿಡ್ತೀರಾ. ನಾವು ಉತ್ತರ ಕೊಡೋಕ್ಕಾಗಲ್ವಲ್ಲ, 4 ವರ್ಷ ಎಫರ್ಟ್ ಹಾಕಿದ್ದೀವಿ. ಬಟ್ ಯಾವುದೇ ದಿಕ್ಕಿಗೆ ಹೋದ್ರು ಒಂದು ದಿಕ್ಕು ಬಂದೇ ಬರುತ್ತೆ, ಅದು ನಿಮ್ಮ ಮನಸ್ಸಿನ ಕಡೆಗೆ. ಅಲ್ಲಿಗೆ ತಟ್ಟುತ್ತೆ ಅಂತ ನಾನು ಪ್ರಾಮಿಸ್ ಮಾಡ್ತೀನಿ. ಇವನ್ ಅದೇ ಟೀಸರ್ ಅಲ್ಲಿ ನೋಡ್ದಂಗೆ ಲವ್ ಸೀನ್ ಅನ್ನೋ ಅಂತಾರನೆ. ಇಲ್ಲಿ ನೋಡಿದಾಗ ಬೇರೆ ಬೇರೆ ದಿಕ್ಕಿಗೆ ಹೋಗ್ತಾ ಇರೋದು ಯಾವ ರೀತಿ ಇರ್ಬೋದು ಅಂತ ಜನರಿಗೂ ಕೂಡ ಕನ್ಫ್ಯೂಸ್ ಆಗುತ್ತೆ. ಸೊ ಹೇಳಿ, ಯಾವ್ದಾದ್ರು ಒಂದ್ ಕ್ಲೂ ಬಿಟ್ಕೊಡ್ಬೋದಾ? ಪ್ರೀತಿ ಮಾಡಿರೋರಿಗೆ ಪ್ರೀತಿ ಉಳಿಸ್ಕೋಬೇಕು ಅನ್ಸುತ್ತೆ, ಪ್ರೀತಿ ಸಿಗದೆ ಇರೋರಿಗೆ ಪ್ರೀತಿ ಹುಡುಕ್ಬೇಕು ಅನ್ಸುತ್ತೆ, ಪ್ರೀತಿ ಹೋಗಿರೋರಿಗೆ ಮತ್ತೆ ಪ್ರೀತಿ ಮಾಡಬೇಕು ಅನ್ಸುತ್ತೆ. ಇದು ಕೇವಲ ಗಂಡ ಹೆಂಡ್ತಿದಲ್ಲ, ಅದು ತಾಯಿ ಇರ್ಬೋದು, ತಂದೆ ಇರ್ಬೋದು, ಮಾವ ಇರ್ಬೋದು, ಸಂಬಂಧಗಳ ಒಳಗಡೆ ಇರುವಂಥ ಮನಸ್ಸುಗಳಿರ್ಬೋದು, ಎಲ್ಲರಿಗೂ ಈ ಪ್ರೀತಿ ಸಿಕ್ಕುತ್ತೆ. ತುಂಬ ಹೆವಿಯಾಗಿ ಹೇಳಿದೆ ಅನ್ಕೋಬೇಡಿ, ಸಿನಿಮಾ ತುಂಬ ಸಿಂಪಲ್ ಆಗಿದೆ. ನೀವು ಬಂದು ನೋಡಿ, ಆ ಸಿಂಪ್ಲಿಸಿಟಿನೇ ನಿಮ್ಮನ್ನ ಗೆಲ್ಸೋದು ಈ ಸಿನಿಮಾನಲ್ಲಿ. ಈ ಹಿಂದೆ ಒಂದು ಇಂಟರ್ವ್ಯೂ ಅಲ್ಲಿ ಹೇಳಿದ್ರಿ, ಈ ಸಿನಿಮಾಗೆ ಪುನೀತ್ ಸರ್ರೇ ಕಾರಣ ಅನ್ನುವಂಥದ್ದು. ಸೊ ಹೌದಾ, ಉಪೇಂದ್ರ ಆಗಕ್ ಹೊರಟಿದ್ರ ನೀವು? ಇಲ್ಲ ಇಲ್ಲ, ನಾನು ಉಪೇಂದ್ರ ಆಗ ಕೊಟ್ಟಿರ್ಲಿಲ್ಲ. ಪುನೀತ್ ತುಂಬಾ ರೆಸ್ಪೆಕ್ಟ್ಫುಲಿ ತಮಾಷೆ ಮಾಡಿ ಹೇಳಿದ್. ಬಿಕಾಸ್ ಉಪೇಂದ್ರ ಇಸ್ ಒನ್ ಅಂಡ್ ಓನ್ಲಿ ಇನ್ ಅವರ್ ಇಂಡಸ್ಟ್ರಿ. ಅವ್ರ ತರ ಮುಂದಿಲ್ಲ, ಮುಂದೆ ಬರೋದು ಇಲ್ಲ. ಅವರು 30 ವರ್ಷ ಹಿಂದೆಯಿಂದ ಮಾಡಿದ್ನು ಇವಾಗ್ಲೂ ಕೂಡ ನಾವು ಅವರು ಇವಾಗ ರಿಷಬ್ ಶೆಟ್ಟಿ ತಗೊಳ್ಳಿ, ಸುದೀಪ್ ಸರ್ ತಗೊಳ್ಳಿ, ಯಾರೇ ಇವಾಗ ರಕ್ಷಿತ್ ಶೆಟ್ಟಿ ತಗೊಳ್ಳಿ, ಎಲ್ಲ ಫಸ್ಟ್ ಪವನ್ ಕುಮಾರ್ ತಗೊಳ್ಳಿ, ಅವರೆಲ್ಲ ಫಸ್ಟ್ ಹೇಳೋದು ಉಪೇಂದ್ರ ಅಂತ ಹೇಳೋದು. ನಮಗೂ ಅಷ್ಟೇ, ಈಸ್ ಗಾಡ್. ಅವ್ರು ಬೇರೆ ತರ. ಅಂದ್ರೆ ಈ ಸಿನಿಮಾ ತುಂಬಾ ಸೆನ್ಸಿಟಿವ್ ಟಾಪಿಕ್ ಇದೆ ಅಲ್ವಾ. ಪುನೀತ್ ಸರ್ ಈ ಸಿನಿಮಾ ಮಾಡಬೇಕು ಅಂತ ನಾವೇನು ಮಾತಾಡಿದಾಗ, ಅವರು ಅಂದರೆ ಬಯಸದೆ ಬಂದ ಭಾಗ್ಯ ನನಗೆ. ಆವಾಗ ಅವ್ರು ಹೇಳ್ತಾ ಇದ್ದಿದ್ದು, ಇದನ್ನು ತುಂಬ ಫಿಲಾಸಫಿಕಲ್ ಆಗಿ, ಇಲ್ಲ ಏನೋ ಅಳೋ ಥರ ಗೋಳಿನಲ್ಲಿ ಹೇಳಕ್ಕೆ ಹೋಗ್ಬೇಡಿ, ನಗ್ತಾ ನಗ್ತಾ ಹೇಳಕ್ಕೆ ಟ್ರೈ ಮಾಡಿ. ಅದು ತುಂಬ ಕಷ್ಟ. ನಗ್ತಾ ನಗ್ತಾ ಒಬ್ಬರನ್ನ ನೀವು ಮೆಸೇಜ್ ಹೇಳೋದಿದೆಯಲ್ಲ, ಅದು ಚಾನ್ಸೇ ಇಲ್ಲ. ಇವಾಗ ಚಿಕ್ಕ ಮಗು ಬಿದ್ದ ತಕ್ಷಣ ಏನೂ ಆಗಿಲ್ಲ ಬಿಡೋಣ ಸುಮ್ಮನೆ ಬಿಡುತ್ತೆ. ಚಿಕ್ಕ ಮಗು ಬಿದ್ದ ತಕ್ಷಣ ಅಯ್ಯೋ ಅಂದ್ಬಿಟ್ರೆ ಹತ್ತು ಬಿಡುತ್ತದು. ನಾವು ಹೇಳೋದು ಕಳ್ತಾವು ನೋವುಕ್ಕಿಂತ. ಆ ಥರ ನೀವು ಪ್ರೀತಿಯಿಂದ ಅದನ್ನು ಮಾಡಿ ತೋರಿಸಿ ಒಂದ್ಸಲಿ ಅಂತ ಹೇಳಿದರು. ಅದೇ ಥರನೇ ನಾವು ಮಾಡಿದ್ದೀವಿ. ಅದಕ್ಕೆ ನೀವು ಪೋಸ್ಟ್ ಕಾರ್ನರಲ್ಲಿ ನೋಡಿದ್ರೆ ನಾನು ಎಲ್ಲರೂ ಪುನೀತ್ ಸರ್ಗೆ ಒಂದು ಕ್ರೆಡಿಟ್ ಹಾಕ್ತಾರೆ. ನಾನು ಮೇಕಿಂಗ್ ಇಸ್ ವಿಶ್ ಕಮ್ ಟ್ರೂ ಅಂತ ಹಾಕಿದ್ದೀನಿ. ಸರ್, ಇವನ್ ಹೆಂಗ್ ಗೊತ್ತಾಗ, ಎಲ್ಲರೂ ಸಿನಿಮಾನ ಮಾಡ್ಬೇಕು ಅಂತ ಸಿನಿಮಾ ಮಾಡ್ತಾರೆ. ನೀವು ಸಿನಿಮಾದೊಳಗೆ ಒಂದು ಕಂಟೆಂಟ್ ಇಟ್ಕೊಂಡು ಸಿನಿಮಾ ಮಾಡಿದಿರಲ್ಲ, ಅದಕ್ಕೆ ಬೇಷ್ ಅನ್ಲೇಬೇಕು.
ಥ್ಯಾಂಕ್ ಯು ಮಾ. ನನಗೆ ನೋಡಿ, ನನ್ನ ಜೀವನದಲ್ಲಿ ಇರೋದು ಇಷ್ಟ ಆಸೆ. ಓಕೆ, ನಾನು ಲಂಡನಲ್ಲಿ ಇದ್ದವನು, 4 ವರ್ಷ ಅಲ್ಲಿ ಸಂಪಾದನೆ ಮಾಡ್ತಾ ಇದ್ದವನು. ಔಟ್ ಆಫ್ ಮೈ ಪ್ಯಾಷನ್ ನಾನು ಸಿನಿಮಾ ಮಾಡಬೇಕು. ನಾನು ಕರಿಯರಲ್ಲಿ 5 ಸಿನಿಮಾ ಮಾಡಿದ್ರು ಅಷ್ಟೇ, ಆ 5 ಸಿನಿಮಾನ ನೀವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ಇವಾಗ ಮಹಿರಾ ಅನ್ನೋದು ನನಗೆ ಅನ್ನ ಕೊಟ್ಟಂಥ ಸಿನಿಮಾ. ಎಷ್ಟೊಂದು ಜನ ಇವತ್ತಿನ ಟೆಕ್ನಿಷಿಯನ್ಸ್ಗೆ ಅನ್ನ ಕೊಟ್ಟಂಥ ಸಿನಿಮಾ ಇಂಡಸ್ಟ್ರಿನಲ್ಲಿ. ಸೊ ಮಹಿರಾನ್ ಇವತ್ತು ಕೂಡ ಮಹಿರಾ ಮಾಡಿದಂಥ ಮಹೇಶ್ ಗೌಡ ಅಂತಾರೆ. ನೆಕ್ಸ್ಟ್ ಬಿಳಿ ಚುಕ್ಕಿ ಆ ಥರ ಒಂದು ವಿಭಿನ್ನವಾದ ಕತೆ ಮಾಡಬೇಕು. 5 ಸಿನಿಮಾ ಮಾಡಿದ್ರು ಚೆನ್ನಾಗಿರೋದು ಮಾಡಬೇಕು ಅಂತ ಆಸೆ ಅಷ್ಟೇ, ನನಗೇನಿಲ್ಲ. ಓಕೆ ಸರ್, ಈ ಸಿನಿಮಾಗೆ 4 ವರ್ಷ ತಗೊಂಡ್ರಿ ಅಂತ ಅಂದ್ರೆ ಎಲ್ಲೋ ಒಂದ್ ಕಡೆ ಬಿಡುವು ಆಯ್ತಾ ಅನ್ನುವಂಥದ್ದು, ಸ್ವಲ್ಪ ಲೇಟ್ ಆಯ್ತಾ ಬರುವಿಕೆಗೆ? ಆ ಲೇಟ್ ಅನ್ನೋದಕ್ಕಿಂತ ನೋಡಿ, ಎಷ್ಟೊಂದು ಇಂಡಿಪೆಂಡೆಂಟ್ ಸಿನಿಮಾಗಳಿಗೆ ಬೆಂತಟ್ಟಕ್ಕೆ ಸಿನಿಮಾ ಶುರುನಲ್ಲಿ ಯಾರೂ ಬರಲ್ಲ. ಸೊ ಇವಾಗ ನಾನು ಇದನ್ನು ಬಿಟ್ಕೊಡ್ಬೇಕಾ ಇಟ್ಕೋಬೇಕಾ ಹೊಡೆದಾಡ್ಬೇಕಾ ಅನ್ನೋದೇ ನಮಗೆ ಚಾಲೆಂಜ್. ಸೊ ಬಿಟ್ಕೊಡೋಕ್ಕೂ ಇಷ್ಟ ಇಲ್ಲ, ಇಟ್ಕೊಳಕ್ಕೆ ಆಗ್ತಾ ಇಲ್ಲ, ಯಾಕಂದ್ರೆ ಶಕ್ತಿ ಇಲ್ಲ. ಬಟ್ ಅದರಿಂದ ಮತ್ತೆ ಯಾರೋ ಒಬ್ಬರು ಪವರಲ್ಲಿ ನೀವು ಮಾಡಿ ಅಂತ ಯಾಕೆ ಅವ್ರು ಹೇಳಿದ್ರು ನಂಗೆ ಗೊತ್ತಿಲ್ಲ, ಯಾಕೆ ನಾನು ಡಿಸಿಷನ್ ಮಾಡಿದೆ ನನಗೆ ಗೊತ್ತಿಲ್ಲ. ಇಟ್ಸ್ ಆಲ್ ಯೂನಿವರ್ಸಲ್ ಪವರ್ ವಿಟ್ ಹ್ಯಾಪನ್. ಸೊ ಮಾಡಲೇಬೇಕು ಅಂತ ಹಠ ತೊಟ್ಟಿದಾಗ ನಾನು ಪ್ರೊಡಕ್ಷನ್ ಸೆಟ್ ಮಾಡೋಕ್ಕೆ ನನಗೆ ಒಂದೂವರೆ ವರ್ಷ ಆಯಿತು. ಆಮೇಲೆ ಹೋದ ವರ್ಷ ಮುಗಿಸಿ ಈ ವರ್ಷ ರಿಲೀಸ್ ತರ್ತಾ ಇದ್ದೀವಿ. ಎಷ್ಟೊಂದು ಜನ ಹೇಳ್ತಾರೆ ಇಂಡಿಪೆಂಡೆಂಟ್ ಸಿನಿಮಾ ವಿತ್ ಶೂಟಿಂಗ್ ಮುಗಿಸಿ 1 ವರ್ಷದಲ್ಲಿ ರಿಲೀಸ್ ತರ್ತಾ ಇರೋದು ಹ್ಯೂಜ್ ಸಕ್ಸಸ್. ಪಾಪ ಎಷ್ಟೊಂದು ಜನ ನಾನು ಯುವ ಪ್ರತಿಭೆಗಳನ್ನ ನೋಡ್ತಾ ಇದ್ದೀನಿ, 3 ವರ್ಷ ಆಗಿದೆ ಶೂಟ್ ಮುಗಿಸಿ, ಪಾಪ ರಿಲೀಸ್ ಮಾಡೋಕ್ಕಾಗ್ತಾ ಇಲ್ಲ. ಸೊ ನಮ್ಮದು ಯಾವುದೋ ಒಂದು ಪವರ್ ಕಾಯ್ತಾ ಇದೆ, ಯಾವುದೋ ಒಂದು ಶಕ್ತಿ ಕಾಯ್ತಿದೆ, ನಿಮ್ಮೆಲ್ಲರ ವಿಶ್ವಾಸ ಇದೆ. ಸೊ ರಿಲೀಸ್ವರೆಗೂ ತಂದಿದ್ದೀನಿ ಇನ್ನೊಂದು ವಾರ ಅಷ್ಟೇ, ಮುಂದಕ್ಕೆ ನೋಡಬೇಕು. ಪುನೀತ್ ಸರ್ ಅವರ ಆಶೀರ್ವಾದ ಕೂಡ ಪಡ್ಕೊಂಡಿದ್ರಿ. ಹಾಂ ಹೌದು, ವಿತೌಟ್ ದಟ್ ಇಟ್ಸ್ ಹೈಲಿ ಇಂಪಾಸಿಬಲ್. ಸೊ ಅವರೆಲ್ಲೇ ಇದ್ರೂ ನೋಡ್ತಾ ಇದ್ದಾರೆ. ಐ ಹೋಪ್ ಎಲ್ಲೇ ಇದ್ರೂ ಹಿ ವುಡ್ ಬಿ ವೆರಿ ಹ್ಯಾಪಿ. ಓಕೆ, ಈ ಮನುಷ್ಯ ಮಾಡ್ದ ಅಂತ ಅಷ್ಟೇ. ಯಾಕಂದರೆ ಇದು ನಾವು ಮೀಡಿಯಾ ಮಾಧ್ಯಮದಲ್ಲಿ ನಾವು ಜಾಸ್ತಿ ಇದ್ರ ಬಗ್ಗೆ ಮಾತಾಡ್ಬಿಟ್ರೆ ಇದು ಪ್ರಮೋಷನ್ಗೆ ಯೂಸ್ ಮಾಡ್ತಾ ಇದ್ದಾರೆ ಅನ್ಕೊಬಿಡ್ತಾರೆ. ಅದನ್ನೇ ತುಂಬ ಹಠ ತೊಟ್ಟು ಸಿನಿಮಾ ಮುಗಿಯೋವರೆಗೂ ನಾನೆಲ್ಲೂ ಮಾತಾಡಿರಲಿಲ್ಲ. ಸೊ ದಟ್ ಪ್ರೂವ್ಸ್ ದಟ್ ಐ ವಾಂಟೆಡ್ ಟು ಡೂ ಎ ಫಿಲಮ್ ಆ್ಯಂಡ್ ಹಿ ವಾಸ್ ಅನ್ ಇನ್ಸ್ಪಿರೇಷನ್ ಫಾರ್ ದಟ್. ಆ್ಯಂಡ್ ಎಸ್, ಈಸ್ ಆಲ್ಸೋ ಒನ್ ಆಫ್ ದ ರೀಸನ್ ಫಾರ್ ದಟ್. ಬಟ್ ಪ್ರಮೋಷನ್ಗಿಂತ ಆ ಪವರ್ ನಮ್ಮ ಒಂದು ಆಶೀರ್ವಾದ ಥರ ಇರಲಿ ಅಷ್ಟೇ, ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಸರ್, ಕೇಳ್ಪಟ್ಟೆ ನಾನು ವೈಷ್ಣವಿ ಗೌಡ ಅವರು ಮೊದಲು ಇದ್ರು ಅಂತ ಹೇಳಿ, ಯಾಕೆ ಅವರು ತೊರೆದ್ರು ಅಂತ? ಈಸ್ ಸಿಂಪಲ್ ಪ್ರೊಫೆಷನಲ್ ರೀಸನ್ ಅಷ್ಟೇ. ಸೊ ಬಿಕಾಸ್ ಶೀಸ್ ಅ ಬಿಸಿ ಲೇಡಿ. ಅವಾಗ ಬಿಗ್ ಬಾಸ್ ಮುಗಿಸ್ಕೊ ಬಂದಿದ್ರು. ಟಿ ವಿಯ ಒಂದು ಮಹಾನ್ ಹಸ್ತಿ ಅವರು ಕೂಡ, ಆ್ಯಂಡ್ ಒಳ್ಳೆ ನಟಿ ಕೂಡ. ಇಟ್ಸ್ ಆಲ್ ಅಬೌಟ್ ಡೇಟ್ಸ್ ಅಷ್ಟೇ. ಅವರು ಸೀತಾರಾಮ ಅಂತ ಸೀರಿಯಲ್ ಮಾಡ್ತಾಯಿದ್ರು ಪಾಪ. ನಮಗೆ ಝೀನಲ್ಲಿ ನಾನು ರಿಕ್ವೆಸ್ಟ್ ಮಾಡಿಕೊಂಡೆ, ಝೀನೋ ಕಲರ್ಸ್ ಯಾವುದ್ರಲ್ಲೂ ಮಾಡ್ತಾಯಿದ್ರು. ನಮಗೆ ಡೇಟ್ಸ್ ಸಿಕ್ಕಲಿಲ್ಲ. ತಿಂಗಳಿಗೆ 2 ದಿನ 3 ದಿನ ಅಂತ ಹೇಳಿದ್ರೆ ನಮ್ದು ಇಂಡಿಪೆಂಡೆಂಟ್ ಸಿನಿಮಾ, ನಾನು ಒಂದು ಸ್ಟ್ರೆಚಲ್ಲಿ ಮಾಡಬೇಕು. ನಮಗೆ ಇವತ್ತೊಂದು ದಿನ ಮಾಡೋಣ, ಒಂದು ವಾರ ಬಿಟ್ಕೊಂಡು ಹಂಗಿಲ್ಲ. ಇಟ್ಸ್ ಆಲ್ ಅಬೌಟ್ ದಾಟ್ ಅಷ್ಟೇ. ಅದು ಬಿಟ್ಟರೆ ಇಟ್ಸ್ ಆಲ್ ಓನ್ಲಿ ಪ್ರೊಫೆಷನಲ್ ರೀಸನ್. ಅಡೆತಡೆ ಆದ್ರೂ ಕೂಡ ಮುನ್ನುಕ್ಕೊಂಡು 24ನೇ ತಾರೀಕು ರಿಲೀಸ್ ಹಂತದಲ್ಲಿದೆ. ಸೊ ಆ ಅಡೆತಡೆ ಬಂದಾಗ ಏನ್ ಅನ್ಸಿತ್ತು ಅನ್ನುವಂಥದ್ದು, ಸಿನಿಮಾ ಬೇಡ ಬಿಟ್ಬಿಡೋಣ ಈ ಸಿನಿಮಾ ಅನ್ನುವಂಥದ್ದು ಅನ್ಸಿತ್ತು? ಇಲ್ಲ ಬಿಟ್ಬಿಡೋಣ ಅಂತ ನಾನು ಯಾವತ್ತು ಅಂದ್ಕೊಳ್ಳೋ ಮನುಷ್ಯನೇ ಅಲ್ಲ ನಾನು. ಯಾಕೆ ಬಂತು ಫಸ್ಟ್ ಆಫ್ ಆಲ್ ನನ್ನ ಹತ್ರ ಆ ಹಠ ನಮಗೆ, ಆಯಿತಾ? ಆ ಹಠ ಒಂದ್ಸತಿ ಮೈಂಡಿಗೆ ಬಂದ್ಬಿಡ್ತಂದ್ರೆ ನಾನು ಡಿಸೈಡ್ ಮಾಡ್ಬೇಕು ಬಿಡಬೇಕಾ ಬೇಡವಾ ಅಂತ. ಹೊರಗಿನ ಶಕ್ತಿ ಅಲ್ಲ ಅಲ್ವಾ? ಸೊ ನಾನು ಯಾವಾಗ ಇಟ್ಸ್ ಓವರ್ ಅಂತೀನಿ, ಇಟ್ಸ್ ಓವರ್. ಕಷ್ಟ ಆಗೇ ಆಗುತ್ತೆ, ಕಾಲುಗಳಿಗೂ ನೋವು ಬರುತ್ತೆ, ಭುಜಗಳಿಗೂ ಭಾರ ಆಗುತ್ತೆ, ಮನ್ಸಿಗೂ ನೋವಾಗುತ್ತೆ. ಆವಾಗಲೇ ನಾನು ಹೇಳ್ತಾ ಇದ್ದೆ ಮೈಕಲ್ಲಿ, ಸೋಲು ಅನ್ನೋದು ಮನ್ಸಿಗೆ ಹೋಗ್ಬಾರ್ದು, ಗೆಲುವು ಅನ್ನೋದು ಮೆದುಳಿಗೆ ಹೋಗ್ಬಾರ್ದು, ಎರಡೂ ಸಾಯಿಸುತ್ತೆ ನಿಮ್ಮನ್ನ. ಸೊ ಇವತ್ತು ನಾನು ಶೋಕಿಯಿಂದ ಓಡಾಡ್ಬೋದು, ಏನು ಅದು ಹಂಗಲ್ಲ. ಇಟ್ಸ್ ಆಲ್ ಅಬೌಟ್ ಹೌ ಸಿಂಪಲ್ ಯು ಕ್ಯಾನ್ ಬಿ ವಿತ್ ಯುವರ್ ಆ್ಯಟಿಟ್ಯೂಡ್. ಸೊ ಆ ಆ್ಯಟಿಟ್ಯೂಡೇ ನಾನು ಇಲ್ಲಿವರೆಗೂ ಕರ್ಕೊಬಂದಿರೋದು. ಆ್ಯಟಿಟ್ಯೂಡ್ ಟುವರ್ಡ್ಸ್ ಯುವರ್ ಲೈಫ್. ಅದೇ ಥರ ತಂಡ ಅವ್ರು ಯಾರು ಬಿಟ್ಟೋಗ್ಲಿಲ್ಲ. ತಂಡ ಒಬ್ಬ ಅಸಿಸ್ಟೆಂಟ್ ಡೈರೆಕ್ಟರ್ ನನ್ನ ಬಿಟ್ಟೋಗ್ತಿಲ್ಲ ಅಂದಮೇಲೆ ಒಬ್ಬ ಡೈರೆಕ್ಟರ್ ಹೆಂಗೆ ಸಿನಿಮಾ ಮಾಡೋದು ಬೇಡ ಅಂತ ಹೇಳೋಕ್ಕಾಗತ್ತೆ ಅಲ್ವಾ? ಆ ಹಠದಲ್ಲಿ ಮಾಡಿರೋ ಸಿನಿಮಾ ಇದು ನಮಗೆ. ಸೊ ಅಡೆತಡೆ ತುಂಬ ಆಯಿತು, ಬಟ್ ಐ ಆಮ್ ಹ್ಯಾಪಿ ಐ ಆಮ್ ಹಿಯರ್ ಇನ್ ಫ್ರಂಟ್ ಆಫ್ ಯು ಟುಡೇ. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಅನ್ನುವಂಥ ಟೈಟಲ್ ಯಾಕೆ ಇಡಬೇಕು ಅನ್ಸುತ್ತೆ ಸರ್? ನನಗೆ ಯಾವಾಗಲೂ ಕಥೆಯ ಆಧಾರಿತವಾಗಿ ನಾನು ಟೈಟ್ಲ್ಗಳು, ಮಹಿರಾ ಕೂಡ ಅದರಲ್ಲಿ ಮಾಯಾ ಅವರ ಹಿಂದಿನ ಹೆಸರು, ಆದ್ಯ ಅನ್ನೋದು ಪ್ರೆಸೆಂಟ್ ಹೆಸರು, ಅವರ ಪಾಸ್ಟ್ ಇವಳ ಪ್ರೆಸೆಂಟ್ ಅಂತ ಮಹಿರಾ. ಬಟ್ ಮಹಿರಾ ಆಲ್ಸೋ ಇಟ್ಸ್ ಎ ಸ್ಟ್ರೆಂತ್ ಆಫ್ ವಿಮೆನ್ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ಸೊ ಆ ಕಥೆಯ ಆಧಾರಿತವಾಗಿ ಇಡಬೇಕು ಅಂತ ನನಗೆ ಸುಮ್ಮನೆ ಯಾವುದೋ ಒಂದು ಟೈಟ್ಲ್ ಇಡೋಕ್ಕೆ ಇಷ್ಟ ಇಲ್ಲ. ಇದು ತುಂಬ 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 ರಿಲೇಟೆಡ್ ಇದೆ ನಮ್ಮ ಕತೆಗೆ. ನಾನು ಬಿಳಿ ಚುಕ್ಕಿ, ಅವ್ರ ಹಳ್ಳಿ ಹಕ್ಕಿ. ಸೊ ಅದರಿಂದ ನಾನು ತುಂಬ ಸೂಕ್ಷ್ಮವಾಗಿ ಸೆಲೆಕ್ಟ್ ಮಾಡಿ ಈ ಹೆಸರಿಟ್ಟಿರೋದು. ಇವತ್ತು ಎಲ್ಲರೂ ಟೈಟ್ಲ್ನೇ ಸಖತ್ ಬಿಟ್ಟು ಇಷ್ಟಪಡ್ತಾ ಇದ್ದಾರೆ. ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಬಿಳಿ ಚುಕ್ಕಿ ಹಳ್ಳಿ ಹಕ್ಕಿ ಜೋಡಿ ಆಯಿತು, ಮತ್ತೆ ದೂರ ಆಗಿ ಮತ್ತೆ ಜೋಡಿ ಆಗುತ್ತಾ? ಥಿಯೇಟ್ರಲ್ಲಿ ನೋಡ್ತೀರಾ? ನೀವು ಎಷ್ಟೇ ಸ್ವೀಟಾಗಿ ಕೇಳಿದ್ರು, ನೀವು ಅದು ಯಾರೋ ಒಂದು ನಟನ್ ಕೇಳಿದ್ರು ಪರವಾಗಿಲ್ಲ. ನಾನು ನಟ 3ನೇವನು, ಫಸ್ಟ್ ಒಂದು ನಿರ್ಮಾಪಕ, ಆಮೇಲೆ ನಿರ್ದೇಶಕ, ಹೇಳೋಕ್ಕಲ್ಲ. ಬಟ್ ಹಿಂಟ್ ಏನು, ಬಟ್ ನಿಮಗೆ ಖುಷಿ ಬರುತ್ತೆ ಆಯಿತಾ? ನಮಗೆ ಈ ಥರ ಜೋಡಿ ಬೇಕು, ಅರೆ ನನ್ನ ಗೆಳೆಯ ಈ ಥರ ಬೇಕು. ಆ್ಯಂಡ್ ಇದರಲ್ಲಿ ನೀವು ನನ್ನ ಪರದೆ ಮೇಲೆ ಏನು ನೋಡ್ತೀರಿ, ನಾನು ರಿಯಲ್ ಲೈಫಲ್ಲಿ ಸಾಕಷ್ಟು ಅದೇ ಥರ ಇದ್ದೀನಿ. ಒಂದು 90% ಆಫ್ ಏನು ಇದರಲ್ಲಿ ಸೀನ್ಸ್ಗಳು ನೋಡ್ತೀರಾ, ನಾನು ಸುತ್ತಮುತ್ತ ಅಬ್ಸರ್ವ್ ಮಾಡಿರೋಂಥ ರಿಯಲ್ ಇನ್ಸಿಡೆಂಟ್ಗಳಿವು ನೀವು ನೋಡೋದು. ಸೊ ಅದರಿಂದ ನಿಮಗೆ ತುಂಬ ರಿಲೇಟ್ ಆಗ್ತಾರೆ. ಸೊ ಹೌದಲ್ವಾ, ಮಹೇಶ್ ಸರ್ ಹಿಂಗೆ ಇದಾರಲ್ವಾ ಅಂತ ನಿಮ್ಗೆ ಅನಿಸುತ್ತೆ. ಸೊ ಆ ರಿಯಾಲಿಟಿನ ಥರ ಟ್ರೈ ಮಾಡಿದ್ದೀವಿ. ಇದು ಒಂದಷ್ಟು ಜನರಿಗೆ ಇವಾಗ ಕಾಣಿಸ್ಕೊಳ್ತಾ ಇರುವಂಥದ್ದು ಇದು. ಸೊ ಎಲ್ರಿಗೂ ಮುಟ್ಟುವಂಥ ಕೆಲಸ ಅಂತೂ ಪಕ್ಕ ಆಗುತ್ತೆ ಆಗಲಿ ಅಂತ ನಾನು ಭಾವಿಸ್ತಾ ಇದ್ದೀನಿ, ಆಶಿಸ್ತಾ ಇದ್ದೀನಿ, ನಾನು ಕೋರ್ಕೊಳ್ತಾ ಇದ್ದೀನಿ ನಿಮ್ಮೆಲ್ಲರ ಮೂಲಕ.
ಅದು ತಲುಪಿಸಿ ಈ ಥರ ಸಿನಿಮಾಗಳನ್ನ ನಾವು ಬರೀ ದುಡ್ಡಿಗೆ ಅಂತ ಮಾಡೋಕ್ಕಾಗಲ್ಲ. ಹೌದು, ದುಡ್ಡು ಮತ್ತೆ ಬಂದರೆ ಮತ್ತೆ ಅದು ಕ್ರಿಯೇಟಿವಿಟಿ ಮಾಡ್ತೀವಿ. ಕೆಲವೊಂದು ಸಿನಿಮಾಗಳನ್ನ ಸಿನಿಮಾಗಂತಲೇ ಮಾಡ್ತೀವಿ. ಇವನು ಪುಟ್ಟಣ ಕಣ್ಗಾಲ್ ಅವ್ರದ್ದು ನೋಡಿ, ಶಂಕರ್ ನಾಗ್ ಅವ್ರದ್ದು ನೋಡಿ, ಇವತ್ತವರೆಗೂ ಒಂದು ಮುಟ್ಟೆ ಕತೆ, ಒಂದು ಮುತ್ತಿನ ಕತೆ ರಾಜ್ಕುಮಾರ್ ಅವ್ರ ಜೊತೆ ಏನು ಮಾಡಿದ್ರು ಟಚ್ ಮಾಡೋಕ್ಕೆ ಆಗಲ್ಲ ಇವತ್ತು ಯಾರು ಕೂಡ. ಇಬ್ಬರು ಬಿಗ್ ಸ್ಟಾರ್ಸ್ಗಳಿದ್ದವರು ಅಲ್ಲಿ, ಒಬ್ರು ಸುಪ್ರೀಂ ಸ್ಟಾರ್, ಒಂದು ಸೂಪರ್ ಸ್ಟಾರ್. ಆ ಥರ ಸಿನಿಮಾಗಳನ್ನೆಲ್ಲ ನೋಡಿದಾಗ ನಮ್ಗೆ ಏನಂತ ಅದನ್ನ ನಾವು ದುಡ್ಡಿಗೆ ಅಂತ ಮಾಡಿದ್ದಲ್ಲ, ಅದೊಂದು ಹಟ್ಟಕ್ಕೆ ಮಾಡಿದ್ದು. ಇವಾಗ ಈ ಸಿನಿಮಾ ನೋಡಿ, ನೀವೇ ಆಗಲಿ, ಅವರೇ ಆಗಲಿ, ಇನ್ನೊಬ್ಬರೇ ಆಗಲಿ, ಅರೆ ಇವ್ರು ಮಾಡಿದ್ರಲ್ಲ, ನಾನು ಇವ್ರಿಗಿಂತ ಚೆನ್ನಾಗಿ ಮಾಡ್ಬೋದು ಅಂತ ಒಂದು ನಿಮಗೆ ಒಂದು ಮೋಟಿವೇಶನ್ ಸಿಕ್ತು ಅಂದರೆ ಐ ಆಮ್ ಸಕ್ಸಸ್ಫುಲ್ ಅಷ್ಟೇ. ನಾವು ನಿರ್ದೇಶಕರು, ನಟನೆಗಾರರು ಯಾವ್ದು ಬೆಸ್ಟ್ ಅನ್ಸ್ತಾ? ಎನಿ ಟೈಮ್ ಡೈರೆಕ್ಷನ್, ಏನಿಲ್ಲ, ಅದು ಡೌಟೇ ಇಲ್ಲ. ಎನಿ ಟೈಮ್ ನಾನು ಆ್ಯಕ್ಟಿಂಗ್ ಮಾಡಿದ್ದೀನಿ, ಮಹಿರಾನಲ್ಲೂ ಮಾಡಿದ್ದೀನಿ ನಾನು. ಚೈತ್ರ ಅವರ ಅಪ್ಪನ ಪಾತ್ರ ನಾನೇ ಮಾಡಿದ್ದು, ಅದೊಂದು ಕ್ಯಾಮಿಯೋ ರೋಲ್. ಸೊ ನನಗೆ ನಟನೆ ಇಷ್ಟ, ಅವಾರ್ಡ್ಗಳು ಬಂದಿದ್ದಾವೆ ನನಗೆ. ಬಟ್ ಫುಲ್ ಫ್ಲಜ್ ಹೀರೋ ಆಗಬೇಕು ಅಂತ ಯಾವತ್ತೂ ನನಗಿಲ್ಲ. ಇವಾಗ ನೋಡಬೇಕು ಆ್ಯಕ್ಚುಲಿ, ಆಗ ಅದು ಯಾವುದೋ ಒಂದು ನನಗೆ ಪವರ್ ಕೊಟ್ಟು ಇದು ಮಾಡಿಸ್ತಾರೋ ಇವಾಗ ನನ್ನ ನಟನೆ ಇದಕ್ಕೆ ಸೀಮಿತನ, ಇಲ್ಲ ಇವರು ವಿಟಿಲಿಗೂ ಅಂದ್ಬಿಟ್ಟು ಇಷ್ಟಕ್ಕೆ ನಿಲ್ಲಿಸ್ಬಿಡ್ತಾರ, ಇಲ್ಲ ಇವರು ಒಳ್ಳೆ ನಟ ಅಂತ ಹೇಳ್ಬಿಟ್ಟು ನನಗೆ ಬೇರೆ ಪಾತ್ರಗಳು ಕೊಡ್ತಾರ ಇಂಡಸ್ಟ್ರಿನಲ್ಲಿ, ಇವಾಗ ನೋಡ್ಬೇಕು ಇವಾಗ. ಓಕೆ, ಒಂದಷ್ಟು ಜನ ನಟನೆಯಿಂದ ನಿರ್ದೇಶನ ಅಥವಾ ಡೈರೆಕ್ಷನಿಗೆ ಬಂದಿರೋದಿದೆ, ನೀವು ಡೈರೆಕ್ಷನಿಂದ ನಟನೆಗೆ ಬಂದಿರುವಂಥದ್ದು. ನನ್ನ ಪ್ರಕಾರ ನಾನು ಮೊದಲನೇ ಅಲ್ವೇ ಅಲ್ಲ. ಇವಾಗ ಐ ಡೋಂಟ್ ನೋ, ಕರೆಕ್ಟ್ ಮೀ ಫ್ರಮ್ ಶಂಕರ್ ನಾಗ್ ಅವರು, ಉಪೇಂದ್ರ ಅವರು ಫಸ್ಟ್ ಡೈರೆಕ್ಟ್ ಮಾಡಿದ್ದು. ಆಮೇಲೆ ಇನ್ಯಾರೇನು ಮಾಡಿದ್ದಾರೆ, ರಾಜ್ ಬಿ ಶೆಟ್ಟಿನೂ ಡೈರೆಕ್ಟರ್ ಆ್ಯಂಡ್ ಆ್ಯಕ್ಟರ್ ಮಾಡಿದ್ರು. ರಿಷಬ್ ಶೆಟ್ಟಿ ಅವರು ಡೈರೆಕ್ಟ್ ಮಾಡಿದವರು ಅಲ್ವಾ? ಗುಡ್ ಕ್ವಶನ್, ನನಗೂ ಗೊತ್ತಿರಲಿಲ್ಲ ನೋಡಿ. ಪವನ್ ಕುಮಾರ್ ಅನ್ಸುತ್ತೆ ಮೋಸ್ಟ್ಲಿ ನಟನೆ ಮಾಡಿದ್ದಾರೆ, ಬಟ್ ಅದೇ ಫಸ್ಟ್ ಡೈರೆಕ್ಷನ್ ಮಾಡಿದವರು. ಐ ಆಮ್ ನಾಟ್ ಅ ಫಸ್ಟ್ ಪರ್ಸನ್, ಬಟ್ ಜಸ್ಟಿಫೈ ಮಾಡಿದರೆ ಸಾಕು ನನಗೆ. ಯಾರು ಇವನಿಗೆ ಬೇಕಿತ್ತ ಇದು ಅಂತ ಅನಿಸದೇ ಇದ್ರೆ ಸಾಕು ನಮಗೆ, ಇನ್ನೇನಿಲ್ಲ. ಓಕೆ, ನಿಮ್ಮ ಕೋ ಆರ್ಟಿಸ್ಟ್ ಬಗ್ಗೆ ಕೊನೆಯದಾಗಿ ಹೇಳೋದಾದ್ರೆ ಹೇಗಿದ್ರು ಸೆಟ್ಟಲ್ಲೆಲ್ಲ? ಯಾವ ಕೋ ಆರ್ಟಿಸ್ಟ್ ಬಗ್ಗೆ ಕೇಳ್ತಾ ಇದ್ರೆ ಹೇಳಿ, ಇವ್ರು ಅಂತ ಹೇಳಿ ಸ್ಪೆಸಿಫಿಕ್ ಆಗಿ ಹೇಳಿ. ನಮ್ಮ ಹಳ್ಳಿ ಹಕ್ಕಿನ, ಶಿ ಇಸ್ ವೆರಿ ವೆರಿ ಪ್ರೊಫೆಷ್ನಲ್ ಲೇಡಿ ಆ್ಯಂಡ್ ವೆರಿ ಸಿಂಪಲ್ ಲೇಡಿ. ಅವ್ರಿಗೆ ಸ್ಕ್ರಿಪ್ಟ್ ಕ್ಲಾರಿಟಿ ಬಂದ್ಬಿಡ್ತು ಅಂತ ಹೇಳ್ಬಿಟ್ರೆ ಅವರು ಕ್ವಶನ್ ಕೇಳದೇ ಇರೋಂಥ ವ್ಯಕ್ತಿ. ಆ್ಯಂಡ್ ಅವರು ಸ್ವಲ್ಪ ಕಂಫರ್ಟ್ ಝೋನ್, ಬೇರೆ ಯಾರು ನಿರ್ದೇಶಕರು ನೋಡಿದ್ರೆ ಅವ್ರು ಸ್ವಲ್ಪ ಕಂಫರ್ಟ್ ಝೋನ್ ಕೊಟ್ಟು ನೋಡಿ, ಒಂದು ಹೆಣ್ಮಗುಗೆ ಇಲ್ಲ ಒಂದು ಫೀಮೇಲ್ ಆ್ಯಕ್ಟ್ರಿಗೆ ಅವರೊಂದು ಕ್ರಿಯೇಟಿವಿಟಿ ತಗೊಬರ್ತಾರೆ. ಸರ್ ಇದನ್ನ ಹಿಂಗೆ ಮಾಡಲ, ಆ ಫ್ರೀಡಮ್ ನಾನು ಎಲ್ಲರಿಗೂ ಕೊಟ್ಟಿದ್ದೀನಿ ನಮ್ಮ ಸೆಟ್ಟಲ್ಲಿ. ಆ್ಯಂಡ್ ಯಾವುದೇ ರೀತಿಯ ಡಿಮ್ಯಾಂಡ್ ಇಲ್ಲ ಅವ್ರಿಗೆ. ಅವ್ರ ಪ್ರೊಡಕ್ಷನ್ ಏನು ಅಂತ ಅರ್ಥ ಮಾಡ್ಕೋತಾರೆ, ನನ್ನ ಪಾತ್ರ ಏನು ಅಂತ ಅರ್ಥ ಮಾಡ್ಕೊಂಡಿದ್ದಾರೆ. ವೀಣಾ ಸುಂದರು ಅಷ್ಟೇ, ಅವರು ಹೊಸಬ್ರು ನಮ್ಮ ನಾಯಕ ನಟಿ ಇರ್ಬೋದು, ಬಟ್ ವೀಣಾ ಸುಂದರ್, ರವಿ ಭಟ್, ಜಹಾಂಗೀರ್ ಅವರು, ಅವ್ರನ್ನ ಯಾರು ನನ್ನ ಪ್ರಕಾರ ಒನ್ ಆಫ್ ದ ಅದ್ಭುತ ನಟ ನಮ್ಮ ದೇಶ ಕಂಡಿರೋದ್ರಲ್ಲಿ ಅದ್ಭುತ ನಟ. ಅವ್ರನ್ನ ಯಾರು ಎಕ್ಸ್ಪ್ಲೋರೇ ಮಾಡ್ಕೊಂಡಿಲ್ಲ. ನಮ್ಮ ಸಿನಿಮಾ ನೋಡಿ ಮಜಾ ಬಂದ್ಬಿಡುತ್ತೆ, ನಿಮ್ಗೆ ಟ್ರೈಲರ್ ನೋಡಿದಾಗಲೂ ನಿಮ್ಗೆ ಗೊತ್ತಾಗುತ್ತೆ. ಅದ್ಭುತ ನಟ, ಅವ್ರು ಯಾವುದು ಡಿಮ್ಯಾಂಡ್ ಮಾಡಿಲ್ಲ, ವೆರಿ ಪ್ರೊಫೆಷ್ನಲ್ ಆಗಿ. ಆ್ಯಂಡ್ ಇಸ್ ಟು ಆ್ಯಂಡ್ ಫ್ರೋ, ನಾವು ಹೆಂಗಿರ್ತೀವಿ ಆ ಥರ ಅವ್ರು ರಿಫ್ಲೆಕ್ಟ್ ಆಗ್ತಾರೆ. ನಾವೆಷ್ಟು ಗೌರವ ಕೊಡ್ತೀವಿ ಅವರಷ್ಟು ಗೌರವ ಕೊಡ್ತಾರೆ. ಸೊ ವೆರಿ ಪ್ರೊಫೆಷ್ನಲ್ ಆಗಿದ್ರು ಅವರೆಲ್ಲರೂ. ಸರಿ, ಇವಾಗ ಹೇಗಾಗ್ತಾ ಇದೆ ಅಂದರೆ, ಒಂದು ಸಿನಿಮಾ ಬರೋಕ್ಕೆ 3 ವರ್ಷ ಆಗ್ತಾ ಇದೆ. ಅದು ಇದು ಇಂಡಸ್ಟ್ರಿಯಲ್ಲಿ ನೀವು ನೋಡಿರ್ಬೋದು, ಇವೇನು ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ, ಹಾಗೆ ಹೀಗೆ ಅನ್ನುವಂಥದ್ದು. ಸೊ ನೀವು ಏನು ಹೇಳ್ತೀರಾ? ಇವಾಗ ಥಿಯೇಟ್ರಿಗೆ ಜನ ಬರ್ತಿಲ್ಲ ಅನ್ನೋದಕ್ಕೆ ಕೇವಲ ಜನ ಕಾರಣ ಅಲ್ಲ, ಅದಕ್ಕೆ ಎಷ್ಟೊಂದು ಅಡ್ಮಿನಿಸ್ಟ್ರೇಷನ್ ಇಶ್ಯೂಸ್ ಇದೆ. ಕಂಟೆಂಟು ಚೆನ್ನಾಗಿ ಬರಬೇಕು. ಬಟ್ ಇವಾಗ ಏನಾಗುತ್ತೆ, ಹೊರ ಭಾಷೆದು ನೀವು ಇಲ್ಲಿ ನೋಡಿದಾಗ ಒಂದು 4 ತೆಲುಗು ಸಿನಿಮಾ ಹೇಳಿ, ಆ 3 ಸಿನಿಮಾ ಹಿಟ್ಟಾಗಿರೋದು. ಅವರು 200-250 ಸಿನಿಮಾ. ಮಲಯಾಳಂದು ಹೇಳಿ, ತಮಿಳು ಅವ್ರದ್ದು 3 ಸಿನಿಮಾ. ನಮ್ಮದು KGF, ಕಾಂತಾರ ಬಗ್ಗೆ ಮಾತಾಡ್ತಾ ಇದ್ದಾರಲ್ಲ, ಅಲ್ಲಿ ಕೂಡ ನಮ್ಮದು 3-4 ಸಿನಿಮಾ ವರ್ಷಕ್ಕೆ ಹಿಟ್ಟಾಗುತ್ತೆ. ಬಟ್ ಕ್ವಶನ್ ಅದಲ್ಲ, ಕ್ವಶನ್ ಇರೋದು ನಮ್ಮ ಇವಾಗ ಬೆಂಗಳೂರನ್ನ ಜಾಗದಲ್ಲಿ ಒಂದು 70% ಕಲೆಕ್ಷನ್ಸ್ ಆಗುತ್ತೆ, ಅದರಲ್ಲಿ 40% ನಾನ್ ಕನ್ನಡಿಗಾಸ್ ಇದ್ದಾರೆ. ಅದರಲ್ಲಿ ನಮ್ಮಂಥ ಪುಟ್ಟ ಸಿನಿಮಾ ರೀಚ್ ಮಾಡೋದು 3 ಇಲ್ಲ 4%. ಅದಕ್ಕೆ ಗೌರ್ಮೆಂಟಿಂದ, ಚೇಂಬರಿಂದ ಏನು ಫೆಸಿಲಿಟಿ ಮಾಡಿಕೊಟ್ಟಿದ್ದೀರಾ, ಎಷ್ಟು ಥಿಯೇಟ್ರ್ಗಳು ನಮಗೆ ಇಟ್ಕೊಡ್ತಾರೆ, ಅದ್ರ ಮೇಲೆ ನಿಂತಿದೆ ಅಷ್ಟೇ. ಕಾಂಟೆಂಟ್ ಬರ್ತಿಲ್ಲ ಅಂತ ನಾನು ಯಾವತ್ತೂ ಒಪ್ಪಲ್ಲ. ಕಾಂಟೆಂಟ್ಸ್ ಆರ್ ಕಮಿಂಗ್. ಇವಾಗ ವಿರಾಟ್ ಕೊಹ್ಲಿ ಆಗಲಿ, ಸಚಿನ್ ಆಗಲಿ, ಎಲ್ಲ ಬಾಲು 6 ಹೊಡೆಯೋಕ್ಕಾಗುತ್ತಾ? ಆಗಲ್ಲ. ಬಟ್ ದೇ ಆರ್ ಗುಡ್ ಪ್ಲೇಯರ್ಸ್, ಅದು ಗೊತ್ತಿರಬೇಕು. ಅವ್ರು ಮಲಯಾಳಂ ಇಂಡಸ್ಟ್ರಿ ಅವರು ಯಾರು ಅಫೆಂಡ್ ಆಗಿ ತೊಗೋಬೇಡಿ, ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಅವ್ರದ್ದು ಸಿನಿಮಾ ಅನ್ನೋದು ಹೆಸರೇ ಇಲ್ದಿದ್ದಾಗ ನಮ್ಮವರು ನ್ಯಾಷನಲ್ ಮೇಲೆ ನ್ಯಾಷನಲ್ ಗೆದ್ದವರು 90s. ಫೀಮೇಲ್ ಆರ್ಟಿಸ್ಟ್ಗಳು ಗೆದ್ದಿರೋರು. ನೀವು ಪುಟ್ಟಣ ಕಣ್ಗಾಲ್ ಅವ್ರದ್ದು ಒಂದು ಸಿನಿಮಾ ಇಟ್ಬಿಟ್ಟು ಇವ್ರು ಡಿಸ್ಟ್ ಸಿನಿಮಾ ಕೊಡಿ, ಯಾರೂ ಬ್ಯಾಟಲ್ ಮಾಡೋಕ್ಕಾಗಲ್ಲ. ಅಂಥ ಹೆಮ್ಮೆಯಿಂದ ಬಂದಿರೋ ಇಂಡಸ್ಟ್ರಿ. ನಾವು ಅದನ್ನು ಮಾತಾಡಿ ಹಂಗಾಗಿದೆ. ಅಟ್ಲೀಸ್ಟ್ ಐ ಆಮ್ ಎನ್ ಎಡ್ಯುಕೇಟೆಡ್ ಪರ್ಸನ್, ನಾನು ಧೈರ್ಯವಾಗಿ ಹೇಳ್ತೀನಿ. ಇವಾಗ ನಾನು ಅಟೆಂಪ್ಟ್ ಮಾಡಿದ್ದೀನಲ್ಲ, ಬಂದು ನೋಡಿ ಅಷ್ಟೇ ಹೇಳೋದು. ಅದನ್ನು ಯಾವುದೇ ಗರ್ವದಿಂದಲ್ಲ, ಹೆಮ್ಮೆಯಿಂದ ಹೇಳ್ತಾ ಇರೋದು ಅಷ್ಟೇ, ಪ್ರೀತಿಯಿಂದ ಹೇಳ್ತಾ ಇರೋದು. ಅದರಿಂದ ಅಡ್ಮಿನಿಸ್ಟ್ರೇಷನ್ ಇಶ್ಯೂಸ್ಗಳು ಸಾಲ್ವ್ ಆಗ್ಬೋದು, ನೋಡೋಣ. ನಮಗೆ ಶಕ್ತಿ ಸಿಕ್ತಂದರೆ ನಾವು ಮಾಡ್ತೀವಿ. ನನ್ನಲ್ಲಿರೋ ಇಷ್ಟೇ ಶಕ್ತಿ, ಒಂದು ಒಳ್ಳೆ ಸಿನಿಮಾ ಮಾಡ್ಬೇಕು, ಅದು ಮಾಡಿದ್ದೀನಿ. ಮುರಳಿ ಸರ್ಗೊಂದು ಶಕ್ತಿ ಇತ್ತು, ಅವ್ರು ಸಪೋರ್ಟ್ ಕೊಟ್ಟರು. ಪುನೀತ್ ಸರ್ಗೊಂದು ಶಕ್ತಿ ಇತ್ತು, ಅವರೊಂದು ಕೊಟ್ಟರು. ಆಗುತ್ತೆ, ಆದರೆ ಕರೆಕ್ಟ್ ಟೈಮ್ಗೆ ಆಗಬೇಕಷ್ಟೇ ಅದು. ಹೌದು ಸರ್, ಜನರಿಗೆ ಹೇಗಾಗಿದೆ ಅಂದರೆ, ಇವಾಗ ಲೋ ಬಜೆಟ್ ಸಿನಿಮಾ ಬೇಡ, ಹೈ ಬಜೆಟ್ ಸಿನಿಮಾ ಬೇಡ, ಬೇಕಾಗಿರೋದು ಮನರಂಜನೆ. ನಿಮ್ಮ ಸಿನಿಮಾದಿಂದ ಜನರು ಏನು ನಿರೀಕ್ಷೆ ಮಾಡ್ಬೋದು? ನಾನು ಹೇಳಿದ್ನಲ್ಲ, ಅವರು ನಗು, ಪ್ರೀತಿ ಜೊತೆಗೆ ಮೆಸೇಜು. ಅರೆ ಇಂಥ ಸಿನಿಮಾನು ಇಂಥವನು ಮಾಡಿಬಿಟ್ನಾ ಅಂತ, ಅರೆ ಈ ಥರ ಟಾಪಿಕ್ ಬಗ್ಗೆನೂ ಮಾಡಿಬಿಟ್ರಾ ಅನ್ನೋದು. ಇದು ನಾವು ಲಾರ್ಜ್, ಮತ್ತು ಅಷ್ಟೇ ಅಲ್ಲದೆ ಇದು ಬರೀ ಒಂದು ತೊನ್ನಿನ ಬಗ್ಗೆ ಅಲ್ಲ, ಇದು ಸಂಬಂಧಗಳ ಬಗ್ಗೆ, ಆಯಿತಾ? ನೀವು ಸಿನಿಮಾ ನೋಡ್ತಾ ಇದ್ದಾಗ, ಅರೆ ನಾನು ಹೇಳಿದ್ನಲ್ಲ, ನಮ್ಮ ತಂದೆ ಯಾಕೆ ಹಿಂಗಿಲ್ಲ, ಮತ್ತು ಎಷ್ಟೊಂದು ಸಲ ಫೀಮೇಲ್ ಕ್ಯಾರೆಕ್ಟರ್ನ ತಾಯಿಗೆ ಹೋಲಿಸ್ಬಿಡ್ತಾರೆ. ಇಲ್ಲಿ ತಂದೆಗೆ ಹೋಲಿಸಿದ್ದೀನಿ ನಾನು. ರವಿ ಭಟ್ ಆ್ಯಂಡ್ ನಮ್ಮ ಕಾಜಲ್ ಅವರ ಪಾತ್ರ ಇದೆಯಲ್ಲ, ಅವರಿಬ್ಬರ ಸಂಬಂಧ, ಯು ವಿಲ್ ಲವ್ ಇಟ್.
ಯು ವಿಲ್ ಆ ತಂದೆಯ ಪಾತ್ರದಲ್ಲಿ ನಿಮ್ಮ ಗಂಡನ ನೋಡ್ತೀರಾ, ಅಣ್ಣನ ನೋಡ್ತೀರಾ, ತಮ್ಮನ ನೋಡ್ತೀರಾ, ಗೆಳೆಯನ, ಸ್ನೇಹನ ಎಲ್ಲನೂ ನೋಡ್ತೀರಾ ನೀವು. ಅದೇ ಸಂಬಂಧಗಳಂದರೆ. ಸೊ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಲೈಟ್ ಹಾರ್ಟೆಡ್ ಫಿಲಮ್. ನಿಮಗೆ ನೀವು ಖುಷಿಯಿಂದ ಹೋಗ್ತೀರಾ, ನೀವು ಅಯ್ಯೋ ಏನೋ ಹೇಳಿದ್ರಲ್ಲ ಇವರು ಸೂಪರ್ ಅಲ್ವಾ ಅಂದ್ಬಿಟ್ಟು ಲೈಟ್ ಹಾರ್ಟೆಡಾಗಿ ಆಚೆ ಬಂದೇ ಬರ್ತೀರಾ. ಸೊ ಈ ಮನೋರಂಜನೆ ಅಂದ್ರೆ ಇದು. ಮತ್ತು ಮನೋರಂಜನೆ ಅಂದ ತಕ್ಷಣ ನೀವು ಸಾಂಗು ಹಾಕು, ಫೈಟು ಹಾಕು, ಇನ್ನೊಂದು ಹಾಕು, 5 ಸಾಂಗ್ ಹಾಕು, ಅದಲ್ಲ ಮನೋರಂಜನೆ. ನೀವೇನು ರೊಮ್ಯಾನ್ಸ್ ತೋರಿಸ್ಬೇಕಾ, ಅದು ಚೆನ್ನಾಗಿ ಬಂತಾ, ಅದು ಚೆನ್ನಾಗಿದೆ. ನೀವು ಎಮೋಷನ್ ತೋರಿಸ್ತಿದ್ರೆ ಅದು ಚೆನ್ನಾಗಿ ಬಂತಾ, ಅದು ಮನೋರಂಜನೆ. ಆ್ಯಕ್ಷನ್ ತೋರಿಸಿದ್ರೆ ಚೆನ್ನಾಗಿ ತೋರಿಸಿ, ಅದು ಮನೋರಂಜನೆ. ಇವಾಗ ಕಾಂತಾರ ಬಂತು, ಅದು ದೈವಶಕ್ತಿ ತೋರಿಸಿದ್ರು, ಚೆನ್ನಾಗಿ ತೋರಿಸಿದ್ರು, ಅದು ಹಿಟ್. KGF ಬಂದರು, ಸ್ವ್ಯಾಗ್ ತೋರಿಸಿದ್ರು, ಚೆನ್ನಾಗಿ ತೋರಿಸಿದ್ರು, ಹಿಟ್ ಆಯಿತು. ಲೂಸಿಯಾ ಬಂತು, ತಲೆಗೆ ಹುಳ ಬಿಟ್ಟರು, ಚೆನ್ನಾಗಿ ಬಿಟ್ಟರು ಪವನ್ ಕುಮಾರ್ ಅವರು, ಗೆಲ್ತು. ಅಲ್ಲಿ ಒಂದು ಮೊಟ್ಟೆ ಕಥೆ ಬಂತು, ಸಿಂಪ್ಲಿಸಿಟಿ ತೋರಿಸಿದ್ರು ರಾಜ್ಬಿ ಶೆಟ್ಟಿ, ಗೆಲ್ತು. ಅದನ್ನು ಚೆನ್ನಾಗಿ ಮಾಡಿದ್ರೆ, ನಾವು ಏನು ತೋರಿಸ್ತೀವಿ ಅದನ್ನು ಚೆನ್ನಾಗಿ ತೋರಿಸಿದ್ರೆ ಗೆಲ್ಲುತ್ತೆ ನಮಗೆ. ಓಕೆ ಸರ್, ಇನ್ನೇನು 24ನೇ ತಾರೀಕು ರಿಲೀಸ್ ಆಗ್ತಾ ಇದೆ. ಇವಾಗ 24ನೇ ತಾರೀಕು ರಿಲೀಸ್ ಆಗಿದ್ರಲ್ಲಿ ಹಳ್ಳಿ ಹಕ್ಕಿ ಸಿಕ್ಕಿಲ್ಲ ಅಂದರೆ ನೆಕ್ಸ್ಟ್ ಇನ್ನೊಂದು ಹಳ್ಳಿ ಹಕ್ಕಿ ಬರುತ್ತಾ? ಅಲ್ಲ ಅಂದರೆ ನಾನು ಇಂಟೆಲಿಜೆಂಟಾಗಿ ಉತ್ತರ ಕೊಡ್ತೀನಿ. ಹಳ್ಳಿ ಅಕ್ಕಿ ಪಾರ್ಟ್ 2 ಕೇಳ್ತಾ ಇದ್ದೀರಾ, ಬಂದರೂ ಬರೋದು ಗೊತ್ತಿಲ್ಲ, ನೋಡೋಣ. ಓಕೆ ಸರ್, ನಿರೀಕ್ಷೆಯಲ್ಲಿ ಇರ್ತೀವಿ, ಬಂದರೆ ಒಳ್ಳೇದೇ. ಸೊ ಓಕೆ, ಕೊನೆಯದಾಗಿ ವೀಕ್ಷಕರಿಗೆ ಏನು ಹೇಳ್ತೀರಾ ಈ ಸಿನಿಮಾದ ಬಗ್ಗೆ? ತುಂಬ ಕಷ್ಟಪಟ್ಟು ಇಷ್ಟಪಟ್ಟು ತುಂಬ ಒಳ್ಳೆ ಸಿನಿಮಾ ಮಾಡಿದ್ದೀವಿ. ಎಲ್ಲರೂ ಕಷ್ಟಪಡ್ತಾರೆ. ನಾನು ಅಂದರೆ ಇವಾಗ ಇದು ನಮ್ಮಂಥ ಎಲ್ಲ ಪ್ರತಿಭೆಗಳಿಗೆ ಈ ಒಂದು 30 ಸೆಕೆಂಡ್ಸ್ ಈ ಥಿಯೇಟ್ರಿಗೆ ಹೋದಾಗ ಕ್ಯಾಮ್ರಾಗಳು ತಿರುಗುತ್ತಲ್ಲ, ಅದಕ್ಕೋಸ್ಕರ ಬಾಳ್ತಾ ಇರ್ತೀವಿ ನಾವು. ಒಂದೇ ಒಂದು ಹೌಸ್ಫುಲ್ ಶೋ ಆಗುತ್ತಲ್ಲ, ಅದಕ್ಕೋಸ್ಕರ ಬಾಳ್ತಾ ಇರ್ತೀವಿ ನಾವು. ಆ್ಯಂಡ್ ಒಳ್ಳೆ ಸಿನಿಮಾ ಮಾಡಿ ಜನನ ಬನ್ನಿ ಅಂತ ಕೇಳ್ಕೊಳ್ಳೋದ್ರಲ್ಲಿ ತಪ್ಪೇನೂ ಇಲ್ಲ ನಮಗೆ. ಅದರಿಂದ ನಾನು ಹೇಳ್ತಾ ಇದ್ದೀನಿ, ನಿಮಗೆ 100% ಮನೋರಂಜನೆ ಸಿಗುತ್ತೆ. ಬಿಗ್ ಸ್ಟಾರ್ ವ್ಯಾಲ್ಯೂ ಫೇಸಲ್ಲಿ ಸಿಕ್ಕಲಿಲ್ಲ ಅಂದರೂ ಬೆನ್ನಿಂದ ಇದ್ದಾರೆ ಬಿಗ್ ಸ್ಟಾರ್ಗಳು, ಪವರ್ ಸ್ಟಾರ್ಗಳು, ರೋರಿಂಗ್ ಸ್ಟಾರ್ಗಳು. ದಯವಿಟ್ಟು ಬನ್ನಿ. ಈ ಸಿನಿಮಾ ನಿಮಗೆ ನಿಮ್ಮ ಮನೆ ಮಾತಾಗೋದು ಗ್ಯಾರಂಟಿ. ಯಾಕಂದರೆ ಮಹಿರಾನಲ್ಲಿ ಮಾತು ಉಳಿಸ್ಕೊಂಡಿದ್ದೀನಿ, ಇದರಲ್ಲೂ ಮಾತು ಉಳಿಸ್ಕೊಳ್ತೀನಿ. ಅಕ್ಟೋಬರ್ 24ನೇ ತಾರೀಕು ತಪ್ಪದೆ ನೀವು ಥಿಯೇಟರ್ಗಳಲ್ಲಿ ಸಿನಿಮಾ ನೋಡಿ. ಓಕೆ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆದಾಗಲಿ. ಥ್ಯಾಂಕ್ ಯು ಸೋ ಮಚ್ ಸರ್. ವೆರಿ ಬ್ರೈಟ್ ಸ್ಮೈಲ್. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇದಿಷ್ಟು ಮಹೇಶ್ ಗೌಡ ಅವರ ಮಾತಾಗಿತ್ತು. ಕ್ಯಾಮ್ರಾ ಪರ್ಸನ್ ಮಹೇಶ್ ಜೊತೆ ಐಶ್ವರ್ಯ ಗೌಡ, ಸ್ಪೀಡ್ ನ್ಯೂಸ್ ಕನ್ನಡ, ಬೆಂಗಳೂರು.